ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಸಮ್ಮರಲ್ಲಿ ಟ್ರಿಪ್ಗಿರ್ಬೋದು ಅಥವಾ ಊರಿಗೆ ಹೋಗೋಕ್ಕಿರ್ಬೋದು ಪ್ಲಾನ್ ಮಾಡ್ಕೊಳ್ತಾನೆ ಇರ್ತೀವಿ. ಸ್ಪೆಷಲಿ ಮಕ್ಕಳ ಜೊತೆ ಟ್ರಾವೆಲ್ ಮಾಡ್ತಿದ್ದೀವಿ ಅಂದಾಗ ಎಷ್ಟು ಖುಷಿಯಿಂದ ಇರ್ತೀವೋ ಅಷ್ಟೇ ಕನ್ಫ್ಯೂಷನಲ್ಲಿ ಯಾವ ವಸ್ತುಗಳನ್ನ ತೊಗೊಂಡೋಗ್ಬೇಕು, ಎಷ್ಟು ತೊಗೊಂಡೋಗ್ಬೇಕು, ಯಾವ್ಯಾವ ರೀತಿ ಪ್ರಿಕಾಷನ್ಸ್ನ ತೊಗೊಳ್ಬೇಕು ಅನ್ನೋದನ್ನು ಕನ್ಫ್ಯೂಸ್ ಆಗ್ತಾ ಇರ್ತೀವಿ. ಈ ವಿಡಿಯೋದಲ್ಲಿ ನಾನು ಯಾವ್ಯಾವ ರೀತಿ ಪ್ಲಾನ್ ಮಾಡ್ಕೊಳ್ತೀನಿ, ಏನೇನು ವಸ್ತುಗಳನ್ನ ತೊಗೊಂಡೋಗ್ತೀನಿ, ಬಿಫೋರ್ ಆಫ್ಟರ್ ಟ್ರಾವೆಲ್ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಮಕ್ಕಳ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂದಾಗ ಪ್ಯಾಕಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ಯಾಕಿಂಗ್ ಮಾಡೋದಕ್ಕಿಂತ ಮುಂಚೆ ಆದಷ್ಟು ಬಟ್ಟೆಗಳು ಎಷ್ಟು ಬೇಕು ಅಂದರೆ ನಾವು ಎಷ್ಟು ದಿನ ಪ್ಲಾನ್ ಮಾಡ್ಕೊಂಡಿದ್ದೀವಿ ಅನ್ನೋದ್ರ ಮೇರೆಗೆ ಬಟ್ಟೆಗಳನ್ನ ಒಂದು ಕಡೆ ಈ ರೀತಿ ಜೋಡಿಸಿ ಇಟ್ಕೊಳ್ಬೇಕಾಗತ್ತೆ. ಸೂಟ್ ಕೇಸ್ನ ತೊಗೊಂಡು ಒಂದು ಕಡೆ ಒಬ್ಬೊಬ್ಬರ ಬಟ್ಟೆನ ಜೋಡಿಸ್ಕೊಳ್ತಾ ಇದ್ದೀನಿ. 4 ಜನ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಇಬ್ಬಿಬ್ಬರು ಬಟ್ಟೆನ ಒಂದೊಂದು ಸೂಟ್ ಕೇಸಲ್ಲಿ ಈ ರೀತಿ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಈ ರೀತಿ ಮಾಡೋದ್ರಿಂದ ಸೆಗ್ರಿಗೇಟ್ ಆಗಿರುತ್ತೆ. ಯಾರ ಬಟ್ಟೆಗಳು ಯಾವ ಸೂಟ್ ಕೇಸಲ್ಲಿದೆ, ಯಾವ ಸೈಡಲ್ಲಿ ಯಾರ್ಯಾರ್ದು ಜೋಡಿಸ್ಕೊಂಡಿದ್ದೀವಿ ಅನ್ನೋ ಒಂದು ಐಡಿಯಾ ಅನ್ನೋದು ಇರುತ್ತೆ. ಜೋಡಿಸ್ಬೇಕಾದ್ರೂ ಕೂಡ ಈ ರೀತಿ ರೋಲಿಂಗ್ ಮೆಥಡಲ್ಲಿ ಜೋಡಿಸೋದ್ರಿಂದ ಸ್ಪೇಸು ಕೂಡ ನಮಗೆ ತುಂಬಾ ಸೇವ್ ಆಗುತ್ತೆ. ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ರೋಲ್ ಮಾಡಿ ಜೋಡಿಸೋದ್ರಿಂದ ಕಡಿಮೆ ಜಾಗದಲ್ಲಿ ಜಾಸ್ತಿ ಬಟ್ಟೆಗಳನ್ನ ಜೋಡಿಸ್ಕೊಳ್ಬೋದು. ಐರನ್ ಮಾಡಿರುವಂಥ ಬಟ್ಟೆಗಳಾದರೂ ಕೂಡ ಯಾವುದೇ ರೀತಿ ಫೋಲ್ಡ್ಸ್ ಆಗದಿರ ಇರುತ್ತೆ. ಮೇಯ್ನಾಗಿ ಬಟ್ಟೆಗಳನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಯಾವ ಟೈಮಲ್ಲಿ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ, ಎಲ್ಲಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ, ಅಲ್ಲಿ ವೆದರ್ ಕಂಡೀಷನ್ ಯಾವ ರೀತಿ ಇದೆ ಅನ್ನೋದ್ರ ಪ್ರಕಾರ ನಾವು ಬಟ್ಟೆಗಳನ್ನ ಸೆಲೆಕ್ಟ್ ಮಾಡಿ ಜೋಡಿಸ್ಕೊಳ್ಬೇಕಾಗುತ್ತೆ. ಬೀಚ್ಗೆ ಹೋಗ್ತಿದ್ದೀವಿ ಅನ್ನೋದಾದರೆ ಸ್ವಿಮ್ಮಿಂಗ್ ಡ್ರೆಸ್ಸು, ಇಲ್ಲ ತುಂಬ ಕೋಲ್ಡ್ ಇರುವಂಥ ಪ್ರದೇಶಕ್ಕೆ ಹೋಗ್ತಿದ್ದೀವಿ ಅನ್ನೋದಾದರೆ ಸ್ವೆಟರ್ಸು, ಜಾಕೆಟ್ಸು ಈ ರೀತಿ ಕ್ಯಾರಿ ಮಾಡಬೇಕಾಗತ್ತೆ. ತುಂಬ ಜಾಸ್ತಿ ಬಿಸಿಲಿರುವಂಥ ಏರಿಯಾಗೆ ಹೋಗ್ತಿದ್ದೀವಿ ಅನ್ನೋದಾದರೆ ಆದಷ್ಟು ತೆಳ್ಳಗಿರೋವಂತಹ ಕಾಟನ್ ಬಟ್ಟೆಗಳನ್ನ ಪ್ರಿಫರ್ ಮಾಡೋದು ಬೆಟರು. ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿದಾದಮೇಲೆ ಈ ಬಟ್ಟೆಗಳಿರೋವಂಥ ಸೂಟ್ ಕೇಸ್ನ ಯಾವ ಸೈಡ್ ಓಪನ್ ಮಾಡಬೇಕು ಅನ್ನೋದನ್ನು ಮಕ್ಕಳಿಗೆ ತೋರಿಸ್ತಾ ಇದ್ದೀನಿ. ಇಮಿಡಿಯೇಟಾಗಿ ಸಡನ್ನಾಗಿ ಯಾವ ಕಡೆ ಅಂದರೆ ಆ ಕಡೆ ಫೋಲ್ಡ್ ಮಾಡಿ ಓಪನ್ ಮಾಡಿದ್ರು ಕೂಡ ಎಲ್ಲ ಬಟ್ಟೆಗಳು ಕೆಳಗಡೆ ಬೀಳೋ ಚಾನ್ಸ್ ಇರುತ್ತೆ. ಬಟ್ಟೆ ಪ್ಯಾಕಿಂಗ್ ಅನ್ನೋದು ಒಂದಿನ ಮುಂಚೆನೇ ಮಾಡಿಕೊಂಡ್ರೆ ಬೆಟರು. ಈಗ ಟಾಯ್ಲೆಟರೀಸ್ ಇರ್ಬೋದು, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನೆಲ್ಲ ಕೂಡ ಟ್ರಾವೆಲ್ ಮಾಡೋ ಅಂಥ ದಿನ ನಾನು ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಅವತ್ತಿನ ದಿನ ಕೂಡ ಟಾಯ್ಲೆಟರಿ ಪ್ರಾಡಕ್ಟ್ಸ್ನೆಲ್ಲ ಯೂಸ್ ಮಾಡೋ ಕಾರಣ ಯಾವ್ಯಾವ ವಸ್ತುಗಳು ಬೇಕು ಅಂತ ಅನಿಸುತ್ತೋ ಅದೆಲ್ಲದನ್ನು ಕೂಡ ನಾನು ಒಂದು ಕಡೆ ಈ ರೀತಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಟ್ರಾವೆಲ್ ಮಾಡೋ ಅಂತಹ ದಿನ ಅದನ್ನು ಯೂಸ್ ಮಾಡಿದ್ದಾದಮೇಲೆ ಇಮ್ಮಿಡಿಯೇಟಾಗಿ ಈ ರೀತಿ ಪೌಚಸಲ್ಲಿ ಪ್ಯಾಕ್ ಮಾಡಿಕೊಂಡ್ರೆ ಆಯಿತು. ಈಗ ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ ಒಂದು ಪೌಚಸ್ನ ನಾನು ಅಮೆಝಾನಲ್ಲಿ ಬೈ ಮಾಡಿದ್ದೆ. ಇದರ ಲಿಂಕ್ ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು, ಸ್ಕಿನ್ ಕೇರ್ಗೆ ಸಂಬಂಧಪಟ್ಟಂಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ದೀವಿ ಅಂದರೆ ಬಾತ್ ಪೌಡರ್ಸ್ ಇರ್ಬೋದು ಅಥವಾ ಈ ರೀತಿ ಶಾಂಪೂಸ್ ಇರ್ಬೋದು, ಸೋಪ್ ಇರ್ಬೋದು, ಅದೆಲ್ಲ ಕೂಡ ಸೆಕ್ಯೂರಾಗಿ ಜೋಡಿಸ್ಕೊಳ್ಬೇಕಾಗತ್ತೆ. ಇನ್ನು ನಿಮ್ಮ ಮಕ್ಕಳಿಗೆ ಏನಾದರೂ ಬಾಡಿ ಹೀಟ್ ತುಂಬ ಇದೆ ಅನ್ನೋದಾದರೆ ಸ್ವಲ್ಪ ಕ್ಯಾಸ್ಟರ್ ಆಯಿಲ್ನ ಕೂಡ ಕ್ಯಾರಿ ಮಾಡಿದ್ರೇ ಬೆಟರು. ಮಾಯಿಶ್ಚರೈಸರ್ ಇರ್ಬೋದು, ಸ್ಪೆಷಲಿ ಸಮ್ಮರ್ ಅಂದ್ರೇ ಸನ್ಸ್ಕ್ರೀನ್ ಲೋಷನ್ ಅನ್ನೋದು ಕಂಪಲ್ಸರಿ ಇರಬೇಕು. ಎಲ್ಲದನ್ನ ಕೂಡ ಒಂದು ಪೌಚಲ್ಲಿ ಈ ರೀತಿ ಜೋಡಿಸ್ಕೊಂಡು ಕೆಲವೊಂದು ಬೇಸಿಕ್ ಮೆಡಿಸಿನ್ಸ್ನ ಒಂದು ಪೌಚಲ್ಲಿ ಹಾಕಿ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಎಲ್ಲಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ಇದೇ ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತಾರೆ, ಕೊನೆವರೆಗೂ ನೋಡ್ತಾ ಹೋಗಿ. ಟ್ರಾವೆಲ್ ಮಾಡಬೇಕಾದ್ರೆ ಮೇಯ್ನಾಗಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಫೋಲ್ಡಬಲ್ ಗ್ಲಾಸಸ್ಸು. ಲಾಸ್ಟ್ ನಾನು ಒಂದು ಶಾರ್ಟ್ ಕೂಡ ಹಾಕಿದ್ದೆ ಇದ್ರ ಬಗ್ಗೆ. ಈ ಗ್ಲಾಸ್ ಜೊತೆಗೆ ನಾನು ಸ್ಟ್ರಾಸ್ ಕೂಡ ತೊಗೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ವ, ಗ್ಲಾಸಸ್ ಈ ರೀತಿಯಾಗಿರುತ್ತೆ. ಬೇಕು ಅಂದಾಗ ಈ ರೀತಿ ಓಪನ್ ಮಾಡ್ಕೊಳ್ಬೋದು. ಯೂಸ್ ಮಾಡಿದಾದ್ಮೇಲೆ ಫೋಲ್ಡ್ ಮಾಡಿ ಕೂಡ ಜಸ್ಟ್ ಒಂದು ಡಬ್ಬಿ ರೀತಿಯಲ್ಲಿ ಇಟ್ಕೊಳ್ಬೋದು. ಪೌಚಲ್ಲಿ ಕೂಡ ಇದನ್ನು ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಟ್ರಾವೆಲ್ ಮಾಡಬೇಕಾದ್ರೆ ಹೊರಗಡೆ ಕಾಫಿ ಟೀ ಎಲ್ಲ ಕುಡಿತಾ ಇರ್ತೀವಿ, ಪೇಪರ್ ಕಪ್ಸಲ್ಲಿ ಕುಡಿಯೋ ಬದಲಾಗಿ ಈ ರೀತಿ ಸ್ಟೀಲ್ ಫೋಲ್ಡಬಲ್ ಗ್ಲಾಸಸ್ನ ಕ್ಯಾರಿ ಮಾಡ್ಬೋದು. ಎಳ್ನೀರು, ಜ್ಯೂಸ್ ಎಲ್ಲನೂ ಕುಡಿಯುವಾಗ ಸ್ಟ್ರಾಸ್ ಕೂಡ ಯೂಸ್ಫುಲ್ ಆಗುತ್ತೆ. ಸಮ್ಮರಲ್ಲಿ ಅಂತ ಮಾತ್ರನೇ ಅಲ್ಲ, ಕಾರಲ್ಲಿ ಈ ರೀತಿ ಒಂದು ಕಿಟ್ನ ಇಟ್ಕೊಂಡಿದ್ರೆ ಎಲ್ಲರೂ ಟ್ರಾವೆಲ್ ಮಾಡಿದಾಗ ನಾವು ಹೊರಗಡೆ ಏನಾದರೂ ಫುಡ್ನ ತೊಗೊಳ್ತೀವಿ ಅನ್ನೋದಾದರೆ ಈ ರೀತಿ ಗ್ಲಾಸಸ್ನ, ಸ್ಟ್ರಾಸ್ನ ಯೂಸ್ ಮಾಡ್ಕೊಳ್ಬೋದು. ಎಲ್ಲದನ್ನ ಕೂಡ ಈ ರೀತಿ ಪ್ಯಾಕ್ ಮಾಡಿಕೊಂಡು ಸೂಟ್ ಕೇಸ್ನ ಕ್ಲೋಸ್ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಮಕ್ಕಳ ಜೊತೆ ಟ್ರಾವೆಲ್ ಮಾಡ್ತಿದ್ದೀವಿ ಅನ್ನೋದಾದರೆ ನ್ಯಾಪ್ಕಿನ್ಸ್ ಅನ್ನೋದು ಪ್ರತಿನಿತ್ಯಕ್ಕೆ ಒಂದು 2 ಆದರೂ ಕೂಡ ತೊಗೊಳ್ಬೇಕಾಗತ್ತೆ. ಹ್ಯಾಂಡ್ ಬ್ಯಾಗ್ನ ಯೂಸ್ ಮಾಡೋದಾದರೆ ಡೈರೆಕ್ಟಾಗಿ ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಳ್ಬೋದು, ಬಟ್ ನಾನಿಲ್ಲಿ ಸೂಟ್ ಕೇಸಲ್ಲೇ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಮ್ಮ ಸ್ಕಿನ್ ಕೇರ್ಗೆ ಬರೋದಾದರೆ ನಮ್ಮದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಮ್ಮರಲ್ಲಿ ಸನ್ಸ್ಕ್ರೀನ್ ಲೋಷನ್ಸ್ ಇರ್ಬೋದು, ಇನ್ನು ಸ್ವೆಟ್ಗೆ ಸ್ಟಿಕ್ಕರ್ಸ್ ಎಲ್ಲ ಬಿದ್ದೋಗ್ತಿರುತ್ತೆ, ಆ ಸ್ಟಿಕ್ಕರ್ಸ್ ಇರ್ಬೋದು, ಮಾಯಿಶ್ಚರೈಸರು, ಇದೆಲ್ಲ ಕೂಡ ಇಟ್ಕೊಳ್ತಾ ಇದ್ದೀನಿ. ಸಪ್ರೇಟ್ ಪೌಚಲ್ಲಿ ಇಟ್ಕೊಳ್ತಾ ಇದ್ದೀನಿ. ಕಾರಣ ಮಕ್ಕಳು ಬೇರೆ ಕಡೆ ಟ್ರಾವೆಲ್ ಮಾಡ್ತಿದ್ದಾರೆ, ನಾವೇ ಬೇರೆ ಕಡೆ ಟ್ರಾವೆಲ್ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ.
ಒಂದು ಡೈಪರ್ ಬ್ಯಾಗ್ನ ತೊಗೊಂಡು ಇದರಲ್ಲಿ ನಾನು ವೆಟ್ ವೈಪ್ಸ್ ಎಲ್ಲ ಕೂಡ ಜೋಡಿಸ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಟಾಯ್ಲೆಟರೀಸ್ಗೆ ಅಂದರೆ ಬ್ರಷ್ ಇರ್ಬೋದು, ಪೇಸ್ಟ್ ಅದೆಲ್ಲ ಕೂಡ ಜೋಡಿಸ್ಕೊಂಡು ಆಮೇಲೆ ವೆಟ್ ವೈಪ್ಸ್ನೆಲ್ಲ ಕೂಡ ಈ ರೀತಿ ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಳ್ತಾ ಇದ್ದೀನಿ. ಟ್ರಾವೆಲ್ ಮಾಡುವಾಗ ಕ್ಯಾಶ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಹೋಗುವಂಥ ಪ್ಲೇಸಲ್ಲಿ ಇಂಟರ್ನೆಟ್ ಕನೆಕ್ಷನ್ಸ್ ಎಲ್ಲ ಇಲ್ಲ ಅನ್ನೋದಾದರೆ ನಾವು ತೊಗೊಂಡೋಗಿರೋವಂತಹ ಫೋನ್ಪೇಸ್ ಇರ್ಬೋದು ಅಥವಾ ATM ಕಾರ್ಡ್ಸ್, ಡೆಬಿಟ್ ಕಾರ್ಡ್ಸ್ ಯಾವುದು ಕೂಡ ವರ್ಕ್ ಆಗಲ್ಲ. ಆದಷ್ಟು ಈ ಕಾರ್ಡ್ಸ್ ಜೊತೆಗೆ ಸ್ವಲ್ಪ ಕ್ಯಾಶ್ನ ಕ್ಯಾರಿ ಮಾಡೋದಾದರೆ ತುಂಬಾ ಬೆಟರು. ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಕರೆನ್ಸಿನ ಕೂಡ ನಾವು ಎಕ್ಸ್ಚೇಂಜ್ ಮಾಡ್ಕೊಳ್ಬೋದು. ಎಲ್ಲದನ್ನು ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ. ಈ ರೀತಿ ನಾನು 2 ಸೂಟ್ ಕೇಸ್ನ ಸಪ್ರೇಟಾಗಿ ಜೋಡಿಸ್ಕೊಂಡಿದ್ದೀನಿ. ಡೀಟೇಲಾಗಿ ತೋರ್ಸೋಕ್ಕೆ ಹೋಗಿಲ್ಲ, ಯಾಕಂದರೆ ನಾನು ಟ್ರಾವೆಲ್ ಪ್ಯಾಕಿಂಗ್ ಮಾಡಬೇಕಾದ್ರೆ ಯಾವ್ಯಾವ ರೀತಿ ಜೋಡಿಸ್ಕೊಳ್ತೀನಿ ಅನ್ನೋದನ್ನು ಕ್ಲಿಯರ್ ಆಗಿರುವಂತಹ 2-3 ವೀಡಿಯೋಸ್ನ ಶೇರ್ ಮಾಡಿದ್ದೀನಿ. ಅದಕ್ಕೋಸ್ಕರ ಸ್ಲಿಂಗ್ ಬ್ಯಾಗು, ಲಾಂಡ್ರಿ ಬ್ಯಾಗು, ಅದ್ರ ಜೊತೆಗೆ ಒಂದು ಫ್ರೂಟ್ಸ್ ಇಟ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಒಂದು ಬ್ಯಾಗ್ನ ಕ್ಯಾರಿ ಮಾಡ್ತಾ ಇದ್ದೀನಿ. ಟ್ರಾವೆಲ್ ಮಾಡುವಾಗ ಮಕ್ಕಳಿಗೆ ಕೆಲವೊಂದು ಟಾಯ್ಸ್ನ ತೊಗೊಂಡೋಗೋದಾದರೆ ಮಕ್ಕಳನ್ನ ಎಂಗೇಜ್ ಮಾಡೋದು ತುಂಬ ಈಸಿ ಆಗುತ್ತೆ. ನಿಮ್ಗೆಲ್ಲರಿಗೂ ಅನಿಸ್ತಾ ಇರ್ಬೋದು ಎಲ್ಲಿಗೆ ಟ್ರಾವೆಲ್ ಮಾಡ್ತಾ ಇದ್ದೀರಾ ಹೇಳಿ ಅಂತ. ನಾವು ಟ್ರಾವೆಲ್ ಮಾಡ್ತಾ ಇರೋವಂಥದ್ದು ತಿರುಪತಿಗೆ. ಮಕ್ಕಳನ್ನ ಊರಲ್ಲಿ ಬಿಟ್ಟು ಹೋಗ್ತಾ ಇರೋದ್ರಿಂದ ಮಕ್ಕಳಿಗೆ ಸಪ್ರೇಟಾಗಿ ಲಗೇಜ್ನ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀಕಾಳಹಸ್ತಿಯ ವೈಬ್ಸ್ ಅನ್ನೋದು ಈ ರೀತಿಯಾಗಿ ಇರುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇರುತ್ತೆ. ನೆಕ್ಸ್ಟು ಇಲ್ಲಿ ನೋಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ಪ್ರತಿಯೊಬ್ಬರಿಗೂ ಕೂಡ ತಿರುಪತಿ ವೈಬ್ಸ್ ಅಂತ. ನಾನು ಅಲ್ಲಿ ಜಸ್ಟ್ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಮಾತ್ರನೇ ತೆಗೆದಿದ್ದೀನಿ. ಕ್ಲಿಯರ್ ಆಗಿರುವಂಥ ವೀಡಿಯೋನ ಇಲ್ಲಿ ನಾನು ಶೂಟ್ ಮಾಡ್ಕೊಳ್ಳೋಕ್ಕೆ ಹೋಗಿಲ್ಲ. ಟ್ರಾವೆಲ್ ಮಾಡೋದಕ್ಕಿಂತ ಮುಂಚೆ ಪ್ಯಾಕಿಂಗ್ ಇರ್ಬೋದು, ಟ್ರಾವೆಲ್ ಆದಮೇಲೆ ಯಾವ್ಯಾವ ರೀತಿ ನನ್ನ ರೊಟೀನ ಫಾಲೋ ಮಾಡ್ತೀನಿ ಅನ್ನೋದು ಮಾತ್ರನೇ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಟ್ರಿಪ್ ಎಲ್ಲ ಮುಗಿಸಿ ಮನೆಗೆ ಬಂದ ಮೇಲೆ ಯಾವ ರೀತಿ ಇರುತ್ತೆ ರೊಟೀನ್ ಅಂತ ನೋಡೋಣ. ತಂದಿರೋವಂಥ ಪ್ರಸಾದಗಳನ್ನೆಲ್ಲ ಈ ರೀತಿ ದೇವ್ರ ಮನೆಯಲ್ಲಿ ಇಟ್ಟಿದ್ದೀನಿ. ಟ್ರಾವೆಲ್ಗೆ ಹೋಗೋದಕ್ಕಿಂತ ಮುಂಚೆನೇ ನಾನು ಡಸ್ಟ್ಬಿನ್ ಎಲ್ಲ ನೀಟಾಗಿ ತೊಳೆದು ಡ್ರೈ ಮಾಡೋಕ್ಕೆ ಇಟ್ಟಿದ್ದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಫಿಲ್ಟರ್ನ ಕೂಡ ಅಷ್ಟೇ ಆಫ್ ಮಾಡಿ ವಾಟರೆಲ್ಲ ಖಾಲಿ ಮಾಡಿ, ಅಂದರೆ ಬಾಟಲ್ಸಲ್ಲೆಲ್ಲ ಕೂಡ ಫಿಲ್ ಮಾಡ್ಕೊಂಡು ಹೋಗಿದ್ವಿ. ಈಗ ನಾನು ವಾಟರ್ ಪ್ಯೂರಿಫೈಯರ್ನ ಆನ್ ಮಾಡಿದ್ದೀನಿ. ಟ್ರಿಪ್ಪು ಹೋಗೋ ಅಂಥ ದಿನ ಕಾಯಿಸಿರೋಂತಹ ಹಾಲನ್ನ ನಾನು ಫ್ರೀಝರಲ್ಲಿ ಇಟ್ಟು ಹೋಗಿದ್ದೆ. ಇದು ನೀಟಾಗಿ ಫ್ರೀಸ್ ಆಗಿದೆ. ಈಗ ಒಂದು ಹಾಫ್ ಆನ್ ಅವರ್ ಹೊರಗಡೆನೇ ಇಟ್ಟರೆ ಇದು ನೀಟಾಗಿ ಮಿಲ್ಕ್ ಆಗಿಬಿಡುತ್ತೆ. ಇದನ್ನು ನಾನು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಫ್ರಿಜ್ಜಲ್ಲಿ ಇದ್ದಿದ್ದಂಥ ತರಕಾರಿಗಳೆಲ್ಲ ಕೂಡ ಖಾಲಿ ಮಾಡಿ ಹೋಗಿದ್ವಿ. ಈಗ ಏನಿದೆ ಅಡುಗೆ ಮಾಡೋಕ್ಕೆ ಅಥವಾ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟು ಈರುಳ್ಳಿ, ಟೊಮೊಟೊ ಇದ್ದರೆ ಸಾಕಾಗುತ್ತೆ. ಬೇಸಿಕ್ಕಾಗಿ ಬೇಕಾಗಿರುವಂಥ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಳ್ಬೋದು. ಮೊಸರು ಮಾಡೋಕ್ಕೆ ಬೇಕಾಗಿರುವಂಥ ಎಪ್ಪನ್ನ ಕೂಡ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೆ. ಸ್ಟವ್ನ ಪೂರ್ತಿ ಆಫ್ ಮಾಡಿ, ಅಂದರೆ ಗ್ಯಾಸ್ ಬರೋವಂಥ ನಾಬೆಲ್ಲ ಆಫ್ ಮಾಡಿ ಹೋಗಿದ್ವಿ. ಈಗ ಆನ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಬಾಡಿನ ಹೈಡ್ರೇಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಎಳ್ನೀರನ್ನ ಈ ರೀತಿ ಹೊಡೆದು ನೀರೆಲ್ಲ ಕೂಡ ಒಂದು ಚೊಂಬಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಕೊಬ್ಬರಿನ ಈಸಿಯಾಗಿ ತೆಗೆಯೋದಕ್ಕೋಸ್ಕರ ಎಳ್ನೀರಿಗೆ ನಾವು ಸ್ಮಾಲ್ ಹೋಲ್ ಇಟ್ಟರು ಪರವಾಗಿಲ್ಲ. ಅದೇ ಕೊಬ್ಬರಿ ಬೇಕು ಅನ್ನೋದಾದರೆ ಸ್ವಲ್ಪ ಹೋಲ್ನ ದೊಡ್ಡದಾಗಿರೋಂಥದ್ದನ್ನ ಇಟ್ಟು ಒಂದು ಸ್ಪೂನ್ನ ತೊಗೊಂಡು ಈ ರೀತಿ ನೀಟಾಗಿ ತೆಗೆದು ಒಂದು ಬೌಲಲ್ಲಿ ಹಾಕ್ಕೊಳ್ಬೋದು. ಅದೆಲ್ಲದನ್ನು ಸೈಡ್ಗಿಟ್ಟು ಈಗ ಸಡನ್ನಾಗಿ ಬಿಸಿನೀರೆಲ್ಲ ಬೇಕಾಗಿರೋದ್ರಿಂದ ಕೆಟಲಲ್ಲಿ ಬಿಸಿನೀರನ್ನ ಕಾಯಿಸ್ಕೊಳ್ತಾ ಇದ್ದೀನಿ. ಪ್ರತಿ ಸಲ ಟ್ರಾವೆಲ್ ಮಾಡುವಾಗ್ಲೂ ಮನೆಯಿಂದನೇ ನೀರು ಎಷ್ಟು ಬೇಕೋ ನೋಡಿ ಕ್ಯಾರಿ ಮಾಡ್ತೀವಿ. ಒಬ್ಬರಿಬ್ಬರು ಏನಾದ್ರು ಟ್ರಾವೆಲ್ ಮಾಡ್ತೀವಿ ಅನ್ನೋದಾದರೆ ಒಂದು 3 ಲೀಟ್ರ್ ಬಾಟಲಲ್ಲಿ ಇಟ್ಕೊಂಡು ಹೋಗ್ತೀವಿ. ಇಲ್ಲ ಒಂದು 4-5 ಜನ ಮಾಡ್ತೀವಿ ಅನ್ನೋದಾದರೆ 5 ಲೀಟರ್ ಕ್ಯಾನ್ಸ್ ಇರ್ಬೋದು, ಅಥವಾ ಈಗ ನಾವು ಹೊರಗಡೆ ಎಲ್ಲ ಕ್ಯಾನ್ಸಲ್ಲಿ ವಾಟರ್ ತೊಗೊಂಡು ಬರ್ತೀವಲ್ವ, ಆ ರೀತಿ ಕ್ಯಾನ್ಸಲ್ಲಿ ನೀರನ್ನ ತೊಗೊಂಡು ಹೋಗ್ತೀವಿ. ನೆಕ್ಸ್ಟು ಇಲ್ಲಿ ಲಾಂಡ್ರಿ ಬ್ಯಾಗಲ್ಲಿ ನಾನು ಒಗಿಬೇಕಾಗಿರುವಂಥ ಬಟ್ಟೆಗಳನ್ನೆಲ್ಲ ಕೂಡ ಸಪ್ರೇಟಾಗಿ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಫಸ್ಟಿಗೆ ಇದೆಲ್ಲ ಕೂಡ ವಾಶ್ ಮಾಡಿದ್ರೆ ಬೆಟರು ಅನ್ನೋದ್ರಿಂದ ಲಾಂಡ್ರಿ ಬಾಸ್ಕೆಟಲ್ಲಿ ಎಲ್ಲದನ್ನು ಕೂಡ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಕೆಲವೊಂದು ಹ್ಯಾಂಡ್ ವಾಶ್ ಮಾಡೋವಂಥದ್ದು ಕೂಡ ಇರುತ್ತೆ, ಕೆಲವೊಂದು ಮಿಷಿನ್ ವಾಶ್ ಮಾಡೋವಂಥದ್ದು ಕೂಡ ಇರುತ್ತೆ. ಟ್ರಿಪ್ ಹೋಗೋದಕ್ಕಿಂತ ಹಿಂದಿನ ದಿನವೇ ಎಲ್ಲ ಬಟ್ಟೆಗಳನ್ನ ವಾಶ್ ಮಾಡಿ ನೀಟಾಗಿ ಅದರ ಜಾಗದಲ್ಲಿ ಆರ್ಗನೈಸ್ ಮಾಡ್ಕೊಂಡಿದ್ದರಿಂದ ಬಾಸ್ಕೆಟ್ಸ್ ಅನ್ನೋದು ಖಾಲಿ ಇದೆ. ಇಲ್ಲ ಅನ್ನೋದಾದರೆ ಹಿಂದಿನ ದಿನ ಇದ್ದಿದ್ದಂದರೆ ಟ್ರಿಪ್ ಹೋಗೋದಕ್ಕಿಂತ ಮುಂಚೆನೂ ಜಾಸ್ತಿ ಬಟ್ಟೆಗಳಿತ್ತು. ಆಮೇಲೆ ಟ್ರಿಪ್ ಆದಮೇಲೆ ಕೂಡ ತುಂಬ ಬಟ್ಟೆಗಳ ಕಲೆಕ್ಟ್ ಆಗುತ್ತೆ. ಅದೆಲ್ಲ ವಾಶ್ ಮಾಡಬೇಕು ಅನ್ನೋದ್ರೆ ಜಾಸ್ತಿ ಟೈಮೇ ಬೇಕಾಗುತ್ತೆ. ಎಲ್ಲರೂ ಟ್ರಾವೆಲ್ ಮಾಡಿ ಬಂದಿದ್ದೀವಿ ಅಂದರೆ ತುಂಬಾ ಸುಸ್ತಾಗ್ತಾ ಇರ್ತೀವಿ. ಅದಕ್ಕೋಸ್ಕರ ಆದಷ್ಟು ಎಲ್ಲಾದರೂ ಟ್ರಾವೆಲ್ ಮಾಡ್ತಿದ್ದೀವಿ ಅಂದಾಗ ಬಿಫೋರ್ ಮತ್ತು ಆಫ್ಟರು ಪ್ಲಾನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ವಾಷಿಂಗ್ ಮಿಷಿನಲ್ಲಿ ಎಲ್ಲ ಬಟ್ಟೆಗಳನ್ನ ವಾಶ್ಗೆ ಹಾಕಿದ್ದೀನಿ. ಜಸ್ಟ್ ಹ್ಯಾಂಡ್ ವಾಶ್ ಮಾಡಬೇಕಾಗಿರುವಂಥ ಬಟ್ಟೆಗಳನ್ನ ಮಾತ್ರ ಸಪ್ರೇಟಾಗಿ ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಎಲ್ಲರೂ ಹೊರಗಡೆ ಹೋಗ್ತೀವಿ ಅನ್ನೋದಾದರೆ ಗಿಡಕ್ಕೆ ನೀರು ಹಾಕೋದು ಒಂದು ದೊಡ್ಡ ಪ್ರಾಬ್ಲಮ್ಮು.
ಇನ್ನು ಈಸಿಯಾಗಿ ಡ್ರಿಪ್ ಇರಿಗೇಷನ್ ಹಾಕ್ಸ್ಕೊಳ್ಬೋದು. ಜಸ್ಟ್ 1 ಡೇ ಅಥವಾ 2 ಡೇಸ್ಗಾದರೆ ಡೈರೆಕ್ಟಾಗಿ ನಾವು ಹೋಗುವಂಥ ದಿನವೇ ನೀಟಾಗಿ ನೀರು ಹಾಕಿ ಹೋದರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಫಸ್ಟ್ ಇಲ್ಲಿ ನಾನು ಗಿಡಗಳನ್ನ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಬ್ರೇಕ್ಫಾಸ್ಟ್ಗೆ ಮತ್ತು ಅಡುಗೆಗೆ ಏನಾದರೂ ಸೊಪ್ಪು ಎಲ್ಲ ಇದೆಯಾ, ಹಾರ್ವೆಸ್ಟಿಂಗ್ ಬಂದಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡಿಕೊಂಡು ಗಿಡಗಳಿಗೆ ನೀರು ಹಾಕಬೇಕಾದ್ರೇ ಪಾಟಲ್ಲಿರುವಂಥ ಸೊಪ್ಪನ್ನೆಲ್ಲ ಕೂಡ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಮಿಕ್ಸ್ಡ್ ಸೊಪ್ಪು ಹಾಕಿ ಮಸೊಪ್ಪು ಇರ್ಬೋದು ಅಥವಾ ದಾಲೆಲ್ಲ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲಾದರೂ 4-5 ದಿನ ಹೋಗಿ ವಾಪಸ್ ಮನೆಗೆ ಬರ್ತೀವಿ ಅನ್ನೋದಾದರೆ ಬಾಯಿ ರುಚಿ ಅನ್ನೋದು ತುಂಬಾ ಕೆಟ್ಟೋಗಿರುತ್ತೆ. ಹೋಟೆಲ್ ಫುಡ್ಸ್ ಎಲ್ಲನೂ ತಿಂದು ಟೇಸ್ಟಿಯಾಗಿ ಬ್ರೇಕ್ಫಾಸ್ಟ್ ಏನಾದರೂ ರೆಡಿ ಮಾಡ್ಕೊಳ್ಬೇಕು ಅಂದರೆ ಜಸ್ಟ್ ಪುದೀನ ಇದ್ದರೆ ಸಾಕಾಗುತ್ತೆ. ಪುದೀನ ರೈಸ್ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗಾಗಲೇ ನಾನು ಅದಕ್ಕೆ ಸಂಬಂಧಪಟ್ಟಿರುವಂಥ ರೆಸಿಪಿನ ಶೇರ್ ಮಾಡಿದ್ದೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಬೇರೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಹಾಲು ಅಂದರೆ ಐಸ್ ಏನಾಗಿತ್ತು ಅದೆಲ್ಲ ಕೂಡ ಮೆಲ್ಟ್ ಆಗಿದೆ. ಮನೆಗೆ ಬಂದು 2 ದಿನ ಆದಮೇಲೆ ಶೂಟ್ ಮಾಡ್ಕೊಂಡಿರೋ ಅಂಥದ್ದು. ಸೂಟ್ ಕೇಸಲ್ಲಿರುವಂಥ ಬಟ್ಟೆಗಳನ್ನೆಲ್ಲ ಅದರ ಜಾಗದಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಲಾಂಡ್ರಿ ಬ್ಯಾಗ್ನ ಕ್ಯಾರಿ ಮಾಡಿರೋ ಕಾರಣ, ಅಂದರೆ ಒಂದು ಕವರ್ನ ಕ್ಯಾರಿ ಮಾಡಿರೋ ಕಾರಣ ವಾಶ್ ಮಾಡಬೇಕಾಗಿರೋಂಥ ಬಟ್ಟೆಗಳೆಲ್ಲ ಕೂಡ ಅದರಲ್ಲಿ ಸಪ್ರೇಟಾಗಿ ತೊಗೊಂಡು ಬಂದಿದ್ದೀವಿ. ಇದೆಲ್ಲ ಕೂಡ ಯೂಸ್ ಮಾಡದೇ ಇರೋವಂಥ ಬಟ್ಟೆಗಳು. ಇದೆಲ್ಲದನ್ನು ವಾಶ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಕಬೋರ್ಡ್ಸಲ್ಲಿ ಜೋಡಿಸ್ಕೊಂಡ್ರೆ ಸಾಕಾಗುತ್ತೆ. ಸೊ ಅದಕ್ಕೋಸ್ಕರ ಇದೇನು ಇಂಪಾರ್ಟೆಂಟ್ ಅಲ್ಲ ಅನ್ನೋದ್ರಿಂದ ಸೈಡ್ಗೆ ಇಟ್ಟಿದ್ದೆ. 2 ದಿನ ಆದಮೇಲೆ ಸ್ವಲ್ಪ ರೆಸ್ಟ್ ಎಲ್ಲನೂ ಮಾಡಿ ಈಗ ಅದರ ಜಾಗದಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ನಾವು ಎಷ್ಟೇ ಕಾರಲ್ಲಿ ಕೂತ್ಕೊಂಡು ಟ್ರಾವೆಲ್ ಮಾಡಿದ್ರೂ ಕೂಡ, ಎಲ್ಲಾದರೂ ಟ್ರಾವೆಲ್ ಮಾಡಿದ್ದೀವಿ 1-2 ಡೇಸ್ ಅನ್ನೋದಾದರೆ ತುಂಬ ಬಾಡಿ ಸುಸ್ತಾಗ್ತಾ ಇರುತ್ತೆ. ಬಂದಿದ್ದ ಕೂಡಲೇ ನಾವು ಎಲ್ಲ ಕೆಲಸಗಳನ್ನ ಒಂದೇ ದಿನ ಮಾಡ್ಕೊಳ್ಳೋ ಬದಲಾಗಿ ಈ ರೀತಿ ಫಸ್ಟ್ ಪ್ರಿಫರೆನ್ಸ್ ಯಾವುದಕ್ಕೆ ಕೊಡಬೇಕು ಅದನ್ನು ಮಾಡಿಕೊಂಡು ನೆಕ್ಸ್ಟ್ ಉಳಿದಿರೋ ಅಂಥದ್ದನ್ನೆಲ್ಲ ಕೂಡ ಒಂದು ದಿನ ಡಿಲೇ ಆಗಿ ಕೂಡ ನಾವು ಮಾಡ್ಕೊಳ್ಬೋದು. ಮಕ್ಕಳು ಕೂಡ ಊರಿಂದ ಬಂದಿದ್ದರು. ಅವರು ತೊಗೊಂಡೋಗಿರುವಂಥ ಬಟ್ಟೆಗಳೆಲ್ಲ ಕೂಡ ಆಲ್ಮೋಸ್ಟು ವಾಶ್ ಮಾಡಿ ತೊಗೊಂಡು ಬಂದಿದ್ದರಿಂದ ಎಲ್ಲದನ್ನು ಕೂಡ ಅದರ ಜಾಗದಲ್ಲಿ ಜೋಡಿಸ್ಕೊಳ್ತಾ ಇದ್ದೀವಿ. ಅಮ್ಮಮ್ಮನ ಮನೆಗೆ ಹೋಗಿದ್ದರಿಂದ ಬಟ್ಟೆಗಳೆಲ್ಲ ಕೂಡ ನೀಟಾಗಿ ವಾಶ್ ಮಾಡಿ ಅವರ ಸೂಟ್ ಕೇಸಲ್ಲಿ ಜೋಡಿಸಿ ಕಳಿಸಿದ್ರು. ಮತ್ತು ನನಗೆ ಅವ್ರ ಬಟ್ಟೆ ವಾಶ್ ಮಾಡೋ ಅವಶ್ಯಕತೆ ಕೂಡ ಇರಲಿಲ್ಲ. ಎಲ್ಲದನ್ನು ಕೂಡ ಅವರವರ ಕಬೋರ್ಡ್ಸಲ್ಲಿ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಜೋಡಿಸ್ಬೇಕಾದ್ರೆ ಮಕ್ಕಳನ್ನ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ತೀನಿ. ಯಾವ್ಯಾವ ಬಟ್ಟೆಗಳನ್ನ ಎಲ್ಲೆಲ್ಲಿ ಜೋಡಿಸ್ಬೇಕು ಅನ್ನೋ ಐಡಿಯಾಸ್ ಅವ್ರಿಗೂ ಕೂಡ ಬರುತ್ತೆ ಅನ್ನೋದ್ರಿಂದ. ಬಟ್ಟೆಗಳೆಲ್ಲ ಜೋಡಿಸಿದ್ದಾದಮೇಲೆ ಸೂಟ್ ಕೇಸ್ನ ಕೂಡ ಒರೆಸಿ ಇಡ್ತಾ ಇದ್ದೀನಿ. ಇನ್ನು ಯೂಶ್ವಲಿ ನಾವು ಟ್ರಾವೆಲ್ ಮಾಡಿ ಬಂದಿದ್ದ ಕೂಡಲೇ ಎಲ್ಲ ಸೂಟ್ ಕೇಸ್ನ ಕೂಡ ವಾಶ್ ಮಾಡ್ತೀನಿ. ಒಂದು 4-5 ಡೇಸ್ ಟ್ರಾವೆಲ್ ಮಾಡ್ತಿದ್ದೀವಿ ಅನ್ನೋದಾದರೆ ಹೋಟೆಲ್ ರೂಮ್ಸಲ್ಲೆಲ್ಲ ಕೂಡ ಸ್ಟೇ ಮಾಡ್ತಾ ಇರ್ತೀವಿ. ಸೂಟ್ ಕೇಸ್ನ ರೋಡ್ಸಲ್ಲೆಲ್ಲ ಕೂಡ ನಾವು ಎಳ್ಕೊಂಡು ಹೋಗ್ತಿರ್ತೀವಿ. ಸೊ ಅದಕ್ಕೋಸ್ಕರ ಇಮ್ಮಿಡಿಯೇಟಾಗಿ ವಾಶ್ ಮಾಡ್ತೀನಿ ಮನೆಗೆ ಬಂದಮೇಲೆ. ಬಟ್ ಈ ಸರಿ ನಾವು ಕಾರಲ್ಲಿ ಇಟ್ಟಿದ್ದಂಥ ಸೂಟ್ ಕೇಸ್ನ ಹೊರಗಡೆ ಎಲ್ಲೂ ತೆಗೆದಿರಲಿಲ್ಲ. ಮತ್ತು ಇನ್ನೊಂದು ಸೂಟ್ ಕೇಸ್ ಮಕ್ಕಳು ಅಮ್ಮಮ್ಮನ ಮನೆಗೆ ಹೋಗಿದ್ದರಿಂದ ಅಲ್ಲೂ ಕೂಡ ಎಲ್ಲೂ ರೋಡ್ಸಲ್ಲೆಲ್ಲ ಸುತ್ತಾಡದೇ ಇರೋ ಕಾರಣ ಜಸ್ಟ್ ಬಟ್ಟೆಯಿಂದ ಒರೆಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಪ್ಯಾಕಿಂಗ್ ಎಲ್ಲ ಮಾಡಬೇಕಾದ್ರೆ ನೀವೆಲ್ಲರೂ ನೋಡಿದ್ರಿ. ಸೊ ಪೌಚಲ್ಲಿ ನಾನು ಸ್ಕಿನ್ ಕೇರ್ ಇರ್ಬೋದು ಅಥವಾ ಟಾಯ್ಲೆಟರೀಸ್ ಎಲ್ಲ ಕೂಡ ಪ್ಯಾಕ್ ಮಾಡಿದ್ದೆ. ಅದೆಲ್ಲದನ್ನ ಕೂಡ ತೆಗೆದು ನೋಡ್ಕೊಳ್ತಾ ಇದ್ದೀನಿ. ಯಾವುದಾದ್ರೂ ಲೀಕೇಜ್ ಆಗಿದೆಯಾ ಅಥವಾ ಅದರಲ್ಲಿರುವಂಥ ರಿಬ್ಬನ್ಸು, ಹೇರ್ ಬ್ಯಾಂಡ್ಸ್ ಎಲ್ಲ ಏನಾದ್ರು ಕೊಳೆ ಆಗಿದೆಯಾ, ಅದನ್ನು ವಾಶ್ ಮಾಡಬೇಕಾ ಒಂದ್ಸರಿ ಎಲ್ಲರೂ ಚೆಕ್ ಮಾಡಿಕೊಂಡು ಈ ರೀತಿ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ವಾಶ್ ಮಾಡಬೇಕು ಅಂತ ಅನಿಸಿದ್ರೆ ಸಪ್ರೇಟಾಗಿ ನಾನು ಒಂದು ಬಾಸ್ಕೆಟಲ್ಲಿ ಹಾಕ್ಕೊಳ್ತೀನಿ. ಇಲ್ಲ ಅನ್ನೋದಾದರೆ ಡೈರೆಕ್ಟಾಗಿ ಡ್ರೆಸ್ಸಿಂಗ್ ಏರಿಯಾದಲ್ಲಿ ಆರ್ಗನೈಸ್ ಮಾಡೋಕ್ಕೆ ಹೇಳ್ತಾ ಇದ್ದೀನಿ. ಇನ್ನೊಂದು ಪೌಚಲ್ಲಿ ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಎಲ್ಲ ಕೂಡ ಆರ್ಗನೈಸ್ ಮಾಡ್ಕೊಂಡಿದ್ದೆ. ಅದೆಲ್ಲ ಕೂಡ ಈಗ ತೆಗೆದು ಅದರ ಜಾಗದಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಟ್ರಾವೆಲ್ ಮಾಡಬೇಕಾದ್ರೆ ಸ್ಕಿನ್ ಕೇರ್ ಅನ್ನೋದು ಮಸ್ಟ್ ಆ್ಯಂಡ್ ಶುಡ್ ಆಗಿ ಮಾಡ್ಕೊಳ್ಳೇಬೇಕಾಗತ್ತೆ. ನಾವು ಹೋಗಿರೋವಂತಹ ಪ್ಲೇಸಲ್ಲಿ ವೆದರ್ ಏನಾದ್ರು ಫ್ಲಕ್ಚುಯೇಷನ್ ಇದ್ದರೂ ಕೂಡ ಸ್ಕಿನ್ ಎಲ್ಲ ಬೇಗ ಹಾಳಾಗೋ ಚಾನ್ಸ್ ಇರುತ್ತೆ. ಸಮ್ಮರಲ್ಲಿರ್ಬೋದು ಅಥವಾ ವಿಂಟರಲ್ಲಿರ್ಬೋದು. ಸೊ ಸೀಸನ್ಗೆ ತಕ್ಕಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರೇ ಬೆಟರು. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.